ನಮಸ್ಕಾರ ವೀಕ್ಷಕರೇ, ಶರಣಾರ್ಥಿ ಕರ್ನಾಟಕ. ನಾನು ನಿಮ್ಮ ಮಂಜುನಾಥ್. ನಮ್ಮೆಲ್ಲರ ಚಾನಲ್ ಮಂಜು 09ಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಕಡೂರಿಗೆ ಬಂದಿದ್ದೀನಿ. ಕಡೂರು ಹತ್ರ ಸರಸ್ವತಿಪುರದಲ್ಲಿ ನೆಲೆಸಿರೋ ಶ್ರೀ ಕ್ಷೇತ್ರ ದುರ್ಗಸ್ಥಳ ದೇವಸ್ಥಾನಕ್ಕೆ ನಿಮ್ಮೆಲ್ಲರನ್ನೂ ಕರ್ಕೊಂಬಂದಿದ್ದೀನಿ. ಈ ದೇವಸ್ಥಾನದಲ್ಲಿ ವಿಶೇಷ ಏನಂದರೆ, ಈ ದೇವಸ್ಥಾನದ ಗುರುಗಳು ಅಮ್ಮನವರ ಆಜ್ಞಾನುಸಾರವಾಗಿ ತೋಟದಲ್ಲಿ ಬಾವಿ ತೋಡ್ತಿರ್ತಾರೆ. ಆ ಬಾವಿ 5 ಅಡಿಗೆ ನೀರೇ ಸಿಗುತ್ತೆ. ಅಂದರೆ 5 ಅಡಿಗೆ ಗಂಗಮ್ಮ ತಾಯಿ ನಮ್ಮ ಗುರುಗಳನ್ನು ಅನುಗ್ರಹಿಸಿರ್ತಾರೆ. ಹಾಗೆ 8 ಅಡಿಗೆ ನಮ್ಮ ದುರ್ಗಮ್ಮನವರು ಸ್ವಯಂಭೂ ವಿಗ್ರಹವಾಗಿ ಗುರುಗಳಿಗೆ ಸಿಕ್ಕಿರ್ತಾರೆ. ತುಂಬ ಅದ್ಭುತವಾದ ಶಕ್ತಿ ಇರುವ ದೇವಸ್ಥಾನ ಇದು. ಈ ದೇವಸ್ಥಾನಕ್ಕೆ ಯಾರೇ ಬರಲಿ, ಅದು ಎಷ್ಟೇ ಕಷ್ಟಗಳಿರಲಿ, ಅವರ ಕಷ್ಟಗಳಿಗೆ 100ಕ್ಕೆ 100ರಷ್ಟು ಪರಿಷ್ಕಾರ ಸಿಗೋದಂತೂ ಇಲ್ಲಿ ಖಂಡಿತ. ನಾನೇ ಸ್ವತಃ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನದಲ್ಲಿ ಪ್ರತಿಯೊಬ್ಬರು, ಅಂದರೆ ಕ್ಯಾನ್ಸರ್ ಬಂದಿರೋರು ಸಹ ವಾಸಿಯಾಗಿರೋರು ನನ್ನ ಕಣ್ಣಾರೆ ನೋಡಿದ್ದೀನಿ. ಈ ದೇವಸ್ಥಾನ ಅಷ್ಟೊಂದು ವಿಶೇಷವಾಗಿ, ಅಷ್ಟೊಂದು ಅದ್ಭುತವಾಗಿರುತ್ತೆ. ನೀವು ಸಹ ಎಲ್ಲರೂ ನಿಮ್ಮ ಕುಟುಂಬ ಸಮೇತರಾಗಿ ದೇವಸ್ಥಾನಕ್ಕೆ ಬಂದು ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕಾಗಿ ನಾನು ವಿನಮ್ರತೆಯಿಂದ ಕೇಳ್ಕೊತಿದ್ದೇನೆ. ನೀವೆಲ್ಲರೂ ಸಹ ಈ ದೇವಸ್ಥಾನಕ್ಕೆ ಬಂದು ನಿಮ್ಮ ಕಷ್ಟಗಳೆಲ್ಲ ತೀರಲಿ ಅಂತ ಅಮ್ಮನವರಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ನಿಮ್ಮ ಎಲ್ಲರ ಕಡೆಯಿಂದ, ನನ್ನ ಕಡೆಯಿಂದ ಅಮ್ಮನವ್ರನ್ನ ಕೇಳ್ಕೊತಾ ಇದ್ದೀನಿ. ಬನ್ನಿ, ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ನಡೆಯುವ ಪೂಜೆಯನ್ನು ನಾವು ಭಾಗವಹಿಸೋಣ. ಧನ್ಯವಾದಗಳು. ನಾನು ನಿಮ್ಮ ಮಂಜುನಾಥ್, ಸದಾ ನಿಮ್ಮ ಸೇವೆಯಲ್ಲಿ. ನಮ್ಮ ಸನಾತನ ಧರ್ಮವು ತುಂಬ ವಿಶೇಷವಾದದ್ದು. ನಮ್ಮ ಧರ್ಮದಲ್ಲಿ ಮಾತ್ರ ಲೋಕ ಸಮಸ್ತ ಸುಖಿನೋ ಭವಂತು, ಅಂದರೆ ಲೋಕದಲ್ಲಿ, ನಮ್ಮ ಪ್ರಪಂಚದಲ್ಲಿ ಯಾರೇ ಆಗಿರಲಿ, ಅವ್ರ ದೇವ್ರು ನಂಬಲಿ ನಮ್ಮದೇ ಹೋಗಲಿ, ಅವ್ರು ಎಂಥವರೇ ಆಗಿರಲಿ, ಸುಖವಾಗಿ ಸುಭಿಕ್ಷೆಯಾಗಿ ಸಂತೋಷವಾಗಿರಬೇಕು ಅಂತ ಕೇಳ್ಕೊಳ್ಳೋ ಒಂದೇ ಒಂದು ಧರ್ಮ ಇರೋದು ನಮ್ಮ ಹಿಂದೂ ಧರ್ಮ. ಅದಕ್ಕೆ ನಾನು ಎಲ್ಲೇ ಹೋದರೂ ಗರ್ವದಿಂದ ಹೇಳ್ತೀನಿ, ನಾನು ಹಿಂದೂ ಅಂತ. ನೀನು ಹೋಗೋ ಒಂದು ಅರ್ಧ ಗಂಟೆ ಇರ್ತಾನೆ. ನೀವು ಕುರ್ಸಿ
ಮೂರು ಗಾಡಿ ನಿಲ್ಸಿದ್ವಿ ಒಂದು ಹೊಸದಾಗಿ ಆಶೀರ್ವಾದ ಮಾಡಿ 3 ಮಿನಿಟ್ ಅಷ್ಟೇ ಅಪ್ಪ ನಮ್ಮ ಇನ್ನೂ ಹುಡುಗಾರೆ ನಮ್ಮ ಅಪ್ಪ ಅಮ್ಮ ಉಳಿಸ್ಕೊಳ್ಳ ಇವ್ನು ಯಾಕೆ ನಮ್ಗೆ ಗೊತ್ತಾ ಮನೆ ಮಲಗಿರೋ ಅಪ್ಪ ಅಮ್ಮ ಗೊತ್ತಾಗುತ್ತೆ ನನಗೆ ಅಂದರೆ ನಿಮ್ಮ ಗಾಡಿಗಳಿಗೆ ಮೂರ್ತಿ ನಿಲ್ಲಿಸಿ ಒಳಗೆ ನಿಲ್ಲಿಸಿ ಕೆಳಗೆ ಕೊಯ್ದು ಕೆಳಗೆ ನಲಕ್ಬಿಟ್ಟು ಹಿಂದಿಗೆ ಸಿಗಬೇಕು ನೋಡ್ಕೊಂಡು ಆ ಗಾಡಿ ಒಂದು ನೋಡವ ನನ್ನ ಗಾಡಿ ಚೆನ್ನಾಗಿ ಓಡಿದೆ ಎಷ್ಟೋ ಗಾಡೀಲಿ ಎಷ್ಟೋ ಗೃಹ ದಿವಸ ಅಮ್ಮನ ಫೋಟೋ ಇದೆ ಗಾಡಿ ಸ್ಟಿಕ್ಕರ್ ಹಾಕ್ತೀನಿ ಕಣವನು ಇಲ್ಲ ಅಂದ್ರೆ ಯಾವ್ದೇ ಮೂಲೆಯಲ್ಲಿ ಶ್ರೀ ಕ್ಷೇತ್ರ ದುರ್ಗಾಸ್ಥಳ ಅಂತ ಬರ್ತು ಖಂಡಿತ ಚೆನ್ನಾಗಿ ಓಡಲಿ ನಾನು ಇದು ನೀವು ಹೇಳಿ ಈಗ ಚೆನ್ನಾಗಿ ಓಡಲಿ ಅಂತ ಚೆನ್ನಾಗಿರಿ ಫಸ್ಟ್ ಇದು ಊಟ ಸಾಕು ನಿಂಬೆ ಇಕ್ಬೇಡಿ ವ್ಯಾಪಾರ ಫೋಟೋ ಇಟ್ಕೊಳ್ಳಿ ಸ್ಟಿಕ್ಕರ್ ಇಟ್ಕೊಳ್ಳಿ ಅಂಗಡಿಗೆ ಪುಣ್ಯಾತ್ಮರು ಯಾವ ಊರಿಂದ ಬಂದಾರ ಗೊತ್ತಿಲ್ಲ ಈಗ ಕೇಳ್ತೀನಿ ಅಲ್ಲಪ್ಪ ಪುಣ್ಯಾತ್ಮ ಅಂತ ಯಾವ ಊರಪ್ಪ ನೀವು ಕಸ ಹೊಡಿತಾರ ಪುಣ್ಯಪ್ಪ ವಾರಕ್ಕೊಂದ್ಸರಿ ಬಂದು ಮೂಡಿಗೆರೆಯಿಂದ ಬಂದು ಆಮೇಲೆ ನನಗೂ ಬಗರ್ಬೇಕು ವಾರಕ್ಕೊಂದ್ಸರಿ ಬಂದು ಮೂಡಿಗೆರೆ ಬಂದು ಕಸ ಹೊಡೆ ಪುಣ್ಯಾತ್ಮರು ಫೋಟೋ ಕೊಡೋಂಥ ಪುಣ್ಯಾತ್ಮರು ನನ್ನ ಜೊತೆ ಸಹಕರಿಸೋ ಪುಣ್ಯಾತ್ಮರು ನನ್ನ ಬಗ್ಗೆ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಹಾಕೋಂಥ ಪುಣ್ಯಾತ್ಮರು ಯಾರು ಇದ್ದೀರಿ ಎಲ್ಲ ನಿಮ್ಗೆ ನಮಸ್ಕಾರ ಆಮೇಲೆ ಒಂದು ವಿನಂತಿ ಏನಂದರೆ ದಯವಿಟ್ಟು ನಾನು ಯಾವತ್ತು ದೇವ್ರ ಸ್ವರೂಪ ಅಲ್ಲ ದೇವ್ರು ನನಗೆ ಹೋಲಿಸ್ಬೇಡಿ ಬರೀ ಇಲ್ಲಿ ಹಾಕೋ ಲೈವ್ಗಳನ್ನ ತೋರಿಸಿ ಗುರುಗಳು ಅಂತ ನಂಗೆ ಹಾಕೋಬೇಕು ನೀವು ಗುರುಗಳು ಅಂತ ಹಾಕಿ ಸಾಕು ದೇವರು ಇವರು ಅಂತ ಹಾಕ್ಬೇಡಿ ನನ್ನ ದೇವ್ರ ಸಮಾನ ಅಲ್ಲ ಅದು ನನಗೆ ಇಷ್ಟ ಆಗಲ್ಲ ಯಾವ ನಾಡ್ಕಂತ ನನಗೆ ಅದು ಇಷ್ಟ ಆಗಲ್ಲ ಯಾವತ್ತು ನಾವು ತಾಯಿಗಿಂತ ದೊಡ್ಡದಾಗಲ್ಲ ದೇವ್ರಿಗಿಂತ ದೊಡ್ಡದಾಗಲ್ಲ ಅದು ನನ್ನ ಮನೋಭಾವನೆ ಅಲ್ಲ ನಂಗೆ ತಾಯಿ ತಂದಿದ್ದಾರೆ ಅವರೇ ನಮ್ಮ ದೊಡ್ಡವರು ಇನ್ನು ಈ ಪುಣ್ಯಾತ್ಮ ನಾನು ಬೋರ್ ಕೊಡಿಸ್ತೀನಿ ಅಂತೇಳಿ ಯಾವಪ್ಪ ಎಲ್ಲಿ ಬರ್ತದೆ ಚೆನ್ನಾಗಿ ಅಂತ ಮಳೆ ಹೇಳಿ ಅಂತೆ ಬೋರೇ ಕೊಡ್ಸ್ಬಿಡ್ತೀನಿ ಅಂತ ಈ ಪುಣ್ಯಾತ್ಮ ಇವನು ಆ ಕಡೆ ಅಣ್ಣೆ ಕೊಡ್ಸಿದ್ರ ಇನ್ನು ಇವರು ರಾಜಸ್ಥಾನ್ ನನ್ನ ತಮ್ಮ ಇನ್ನು ಇವರು ಮೋಟ್ರ್ ಕೊಡಿಸ್ತಿಂದ ಬಂದು ತಮ್ಮ ನೀವೇನು ಮಾಡೋಕ್ಕಲ್ಲ ನಿಮ್ಮ ಕೈ ಇದ್ದು ಜ್ವರ ಒಂದು ಸರಿ ಇದಾವ ಕೈಗಳು ಜ್ವರ ದೇವ್ರು ನಿಮ್ಗೆ ಯಾವತ್ತು ಆಯ್ ಸರ ಕೊಡಲಿ ನೆಕ್ಸ್ಟ್ ತೆಲುಗು ನಿಮ್ಮ ಮನೆಯಿಂದ ನಿಮ್ಮ ಅಂಗಡಿ ನಾನು ಗ್ಯಾರಂಟಿ ಬರ್ತೀನಿ ಬಂದರೆ ಖಂಡಿತ ಬರ್ತೀನಿ ಅಣ್ಣ ತಮ್ಮ ಅಲ್ಲ ಅಣ್ಣ ಅಂತ ಏನು ಹೇಳಿದ ಭಾವ ಅನ್ಲೇನ ಯಾವಾಗಲೂ ದೇವ್ರು ಆಯ್ ಸರ ಕೊಡಲಿ ಒಳ್ಳೆ ಸಂಸ್ಕಾರ ಇರೋಂಥದ್ದು ಸಂಸ್ಕೃತಿ ನಾನು ಬಂದು ಅಣ್ಣ ಅಂತ ಪ್ರೀತಿ ಕಾಣಬೇಕು ನಾನು ನನಗೆ ಅಕ್ಕಮಗಳಾಗ ತಂಗಿ ಮಗಳಾಗ ತೊತ್ತು ಬರೋದಂಗೆ ಅವಾಗ ಕೊಟ್ಟ ದೇವರ ಆಚಾರ ಕೊಡಿ ಸರಿ ಸೇರಿದ ಮೇಲೆ ಇನ್ನು ಕೊಡೋದು ಇನ್ನ ಕೊಡೋದು ಅಮ್ಮ ನಮ್ಮನ್ನ ಏನಮ್ಮ ಸಮಾಚಾರ ಆಯ್ತು ಇನ್ನು ಮುಖ್ಯ ಸರ್ ಬಿಟ್ರಿ ಇನ್ನು ಯಾರು ಬಂದಿದ್ದಾರೆ ತಮ್ಮದೇನು ಸೇವೆ ಒಬ್ರಿಗೆ ಕೊಟ್ಟು ಇಬ್ಬರಿಗೆ ಕೇಳ್ಬೋದು ಫ್ರೆಂಡಿಗೆ ಮಾಡಬಾರ್ದು ಫ್ರೆಂಡ್ ನಮಸ್ಕಾರ ಅದೇ ಗಾಡಿ ಹಾಕ್ತೀನಿ ನೀವು ಅದೇ ಕೊಡ್ರಿ ಅಲ್ಲ ಹಿಂಗೆ ಹಾಕ್ತೀನಿ ಬೀಳ್ತವಾ ಒಳ್ಳೆದಲ್ಲಿ ಬರ್ಬಿಡ ಏನು ಕಟ್ಟಿ ಪೂಜೆ ಮಾಡಿ ಕಟ್ಟು ನೋಡು ಅದೇ ಹೇಳೋದು ಕಟ್ಟು ಓಕ್ಳು ಅಂತೀವಿ ನಾವು ನೀರೊಳಗೆ ಸೇರ್ತಿರೊಳಗೆ ಸ್ವಲ್ಪ ನೀರು ಕುಂಕುಮ ಹಾಕಿ ಅದು ತಗೊಳ್ಳೋ ಕುಂಕುಮ ಬಿಂದಿಗೆ ಅಲ್ಲ ಕೊಡ್ಕೊಂಡು ಅಲ್ಲಾಡ್ಸು ಬಿಂದಿಗೆ ಅಂತ ಕೊಟ್ಕೊಂತೀರ ಎಲ್ಲ ಕಡೆ ಕುಗ್ಬಿಡು ಇದನ್ನ ಕಾಯಿ ನೆಟ್ಟೆ ಎಲ್ಲ ಇದು ಮಾಡಿ ಟ್ರೈನಿಂಗ್ ತಂದು ಯಾವ ಯೂಟ್ಯೂಬ್ ನಂದು ಮಂಜು ಜೀರೋನ್ ಅಂತ ಹೇಳಿ ಯೂಟ್ಯೂಬರು ಯಲಹಂಕದಿಂದ ಬರ್ತಾರೆ ಅಲ್ಲ ಯಲಹಂಕದಿಂದ ಬರ್ತಾರೆ ನಮ್ಮ ಕ್ಷೇತ್ರ ಬೆಳೆಸೋಕ್ಕೆ ನಿಮ್ಮಂಥ ಬಡಬಗ್ರಿಗೆ ದಾರಿ ಬರ್ತಾನೆ ನಮ್ಮ ಮಂಜಣ್ಣಗೆ ಏನು ಮಾಡೋಕ್ಕಲ್ಲ ಸಣ್ಣ ಹೂದಾರ ಆಗ್ತೀನಿ ಒಂದು ಇನ್ನೇನು ಎಲ್ಲ ಕ್ಲಾಸ್ ಹಾಕ್ತೀರಿ ಮಂಜು ಸಿಟ್ ಮಾಡ್ಕೊಬೇಡ ಗೊತ್ತಮ್ಮ ಜಗಳ ಬೇಡ ಇಬ್ಬರು ತಿಳ್ಕೊ ಅವನು ತಿಳ್ಕೊ ನೀವು ತಿಳ್ಕೊ ಸರಿ ಹೋಗಿ ಮಾತಾಡಿ ಸಾಕು ಯಾವ ಮೈಕರ